ದ ಫ್ಯೂರಿಯಸ್ ಈ ಸಿನಿಮಾ ನೋಡೋಕ್ಕಿಂತ ಮುಂಚೆ ಟ್ರೈಲರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಲು ಚಾನಲ್ಗೆ ಸ್ವಾಗತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಮ್ಯಾಟ್ರ್ ಮುಗಿಸೋಣ. ಈ ಸಿನಿಮಾದ ಕತೆ ತುಂಬ ಸಿಂಪಲ್ ಗುರುವೆ. ಮಗಳು ಕಿಡ್ನಾಪ್ ಆಗ್ತಾಳೆ, ಅವಳನ್ನ ಕಾಪಾಡೋದು ಅಪ್ಪನ ಜವಾಬ್ದಾರಿ. ಆದರೆ ಅಪ್ಪನಿಗೆ ಮಾತು ಬರಲ್ಲ. ಮಗಳು ಕಿಡ್ನಾಪ್ ಆಗಿದ್ದಾಳೆ, ಬಟ್ ಅದ್ರದ್ದೊಂದು ಸುಳಿವೂ ಇರಲ್ಲ. ಇದನ್ನೆಲ್ಲಾನು ಭೇದಿಸ್ಕೊಂಡು ಮಗಳನ್ನ ಕಾಪಾಡಿಕೊಂಡು ಅಪ್ಪ ಮಗಳು ಇಬ್ಬರು ಒಂದಾಗದೆ ಕತೆ. ಕೇಳೋದಕ್ಕೆ ಸಿಂಪಲ್ ಆಗಿದೆ ಅಲ್ವಾ? ಆದರೆ ಸಿನಿಮಾ ಮಾತ್ರ ಸಖತ್ 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 ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾದಲ್ಲಿ ಇವರು ಕೊಟ್ಟಿರೋ ಅಂಥ ಆ್ಯಕ್ಷನ್ ಎಪಿಸೋಡ್ಗಳು ಏನಾದ್ರೂ ನೀವು ನೋಡಿದ್ರೆ ಬಿಗ್ ಸ್ಕ್ರೀನಲ್ಲಿ ಕಳೆದೋಗ್ತೀರಾ. ಏನಿದೆ ಗುರುವೆ, 5-6 ಕ್ಯಾರೆಕ್ಟರ್ಗಳು ಇಟ್ಕೊಂಡು ಅದ್ರ ಜೊತೆಗೆ ಫೈಟ್ಸ್ಗಳನ್ನ ಕಂಪೋಸಿಷನ್ ಮಾಡಿ ಸಾಕಾಗಿದೆ. ಸ್ಪೆಷಲಿ ಕೇಜ್ ಫೈಟ್ ಆಗಿರ್ಬೋದು, ಬಾರ್ ಫೈಟ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಪೊಲೀಸ್ ಸ್ಟೇಷನ್ ಫೈಟ್ ಆಗಿರ್ಬೋದು, ಅದಾದಮೇಲೆ ರೋಡಲ್ಲಿ ಒಂದು ಫೈಟ್ ಇದೆ, ಮಗಳನ್ನ ಬಚಾವ್ ಮಾಡೋಕ್ಕೆ ಅಪ್ಪ. ನಿಜ ಲಿಟ್ರಲಿ ಸಿನಿಮಾ ನೋಡಬೇಕಾದ್ರೆ ಯಪ್ಪ ಯಾರು ಗುರು ಇವರು, ಸತ್ತೋದ್ನ ಅನ್ಕೋತೀವಿ, ಬದುಕು ಬರ್ತಾರೆ, ಫೈಟ್ ಆಡ್ತಾರೆ. ಸಕ್ಕತ್ತಾಗಿದೆ ಲಿಟ್ರಲಿ. ಸಿನಿಮಾದ ಆ್ಯಕ್ಷನ್ಸ್ನ ಯಾರು ಇಷ್ಟಪಡ್ತೀರಾ, ಎಕ್ಸ್ಪೆಷಲಿ ಫಾರ್ ಆ್ಯಕ್ಷನ್ ಲವರ್ಸ್, ಈ ಸಿನಿಮಾ ಮಸ್ಟ್ ಆ್ಯಂಡ್ ಶುಡ್ ವಾಚ್. ನಾನು ಸ್ವಲ್ಪ ಲೇಟಾಗಿ ನೋಡಿದೆ ಅಂತ ನನಗೇನೆ ಸ್ವಲ್ಪ ಗಿಲ್ಟ್ ಫೀಲ್ ಬರೋ ಥರ ಆಗೋಯಿತು. AMD ಸಿನಿಮಾಸಲ್ಲಿ ನನ್ನ ಫಸ್ಟ್ ಸಿನಿಮಾ ಯಾವುದು ಅಂತ ಹೇಳಿದ್ರೆ ದ ಫ್ಯೂರಿಯಸ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಅಷ್ಟು ಕಿಕ್ಯಾಸ್ ಆಗಿದೆ, ಸಕ್ಕತ್ತಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಪ್ಯಾರಲಲ್ ಸ್ಟೋರಿ ಒಂದು ನಡೆಯುತ್ತೆ. ಮಿಸ್ ಆಗಿರೋ ತನ್ನ ಹೆಂಡತಿನ ಗಂಡ ಹುಡುಕ್ತಾ ಇರ್ತಾನೆ, ಬಿಕಾಸ್ ಶಿ ಇಸ್ ಎ ಜರ್ನಲಿಸ್ಟ್. ಇಲ್ಲಿ ಅವಳು ಹೋಗಿರೋ ಅಂಥ ಜಾಬ್ ಯಾವುದಾಗಿರುತ್ತೆ ಅಂದರೆ ಚೈಲ್ಡ್ ಟ್ರಾಫಿಕಿಂಗ್. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಆ ಮಕ್ಕಳನ್ನ ಏನು ಮಾಡ್ತಾರೆ ಅನ್ನೋದು ಕ್ವಶನ್ ಮಾರ್ಕಲ್ಲಿ ಇಡೋಣ. ಆದರೆ ಕೊನೆಗೂ ಅವನಿಗೆ ಅವನ ಹೆಂಡತಿ ಸಿಗಲ್ಲ. ಈ ತಂದೆ ಮಗಳನ್ನ ಹುಡುಕ್ತಾ ಇರ್ತಾನಲ್ಲ, ಅವನಿಗೆ ಸಪೋರ್ಟಾಗಿ ನಿಂತ್ಕೋತಾನೆ ಲಾಸ್ಟಲ್ಲಿ. ಅದು ನಾನು ಹೇಳಲ್ಲ, ನೀವು ಅದನ್ನು ಥಿಯೇಟ್ರಲ್ಲಿ ನೋಡಿ. ಅಕಸ್ಮಾತ್ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ರು OTTಗೆ ಬಂದಾಗಾದರೂ ರಿವಾಚ್ ಮಾಡಿ. ಸಕ್ಕತ್ತಾಗಿದೆ, ಸ್ಪೆಷಲಿ ಫಾರ್ ಆ್ಯಕ್ಷನ್ ಲವರ್ಸ್ ಅಂತ 2 ಸಲ ಹೇಳಿದ್ದೀನಿ. ಲಿಟ್ರಲಿ ಸಖತ್ತು ಫೈಟ್ಸ್ಗಳಿದೆ. ಎಕ್ಸ್ಪೆಷಲಿ ನನಗೆ ಕೇಜ್ ಫೈಟು, ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಸೂಪರ್ ಇದೆ. ಈ ಸಿನಿಮಾದಲ್ಲಿ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು 3 ಜನ ವಿಲನ್ಗಳಿದ್ದಾರೆ. ಒಬ್ಬ ಕುಳ್ಳುಕ್ಕೆ ಡುಮ್ಮುಕ್ಕೆ ಬೋಡ, ಇನ್ನೊಬ್ಬ ಬಾಣ ಬಿಡೋನು, ಇನ್ನೊಬ್ಬ ಮೈನ್ ವಿಲನ್. ಈ 3 ಜನನೂ ಲಿಟ್ರಲಿ ಯಾವ ಲೆವೆಲ್ಗೆ ಟ್ರೈನ್ ಅಪ್ ಆಗಿರ್ತಾರೆ ಅಂದರೆ, ನೆಕ್ಸ್ಟ್ ಲೆವೆಲ್ ಅಂತ ಏನಾದರೂ ಇದ್ದರೆ ಅದು ಇವ್ರಿಗೆ ಹೇಳಬೇಕು. ಇವ್ರ ಜೊತೆ ಅಪೋನೆಂಟಾಗಿ ಫೈಟ್ ಮಾಡೋ ನಮ್ಮ ಇಬ್ಬರು ಹೀರೋಗಳು ಕೂಡ ಬಿಟ್ಕೊಡೋದೇ ಇಲ್ಲ ಗುರು. ಅದು ಎಂಥ ಪರಿಸ್ಥಿತಿ ಅದು, ನಾನು ಸಾಯ್ತೀನಿ ಹೊರತು ನಾನು ಮಗಳನ್ನು ಮಾತ್ರ ನಾನು ಬಿಡೋ ಮಾತೇ ಇಲ್ಲ. ಲಿಟ್ರಲಿ ಸಿನಿಮಾ ಪೂರ್ತಿ ಕತೆನೇ ಆಲ್ಮೋಸ್ಟ್ ಹೇಳಿದ್ದೀನಿ. ಸಿನಿಮಾದ ಕತೆ ಕೇಳಿರೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಷನ್ಗಳನ್ನ ಅದು ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ದಟ್ಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವಾಚಿಂಗ್ ಇನ್ ಥಿಯೇಟರ್ಸ್. ಸೊ ಇದಾಗಿತ್ತು ನನ್ನ ರಿವ್ಯೂ ದ ಫ್ಯೂರಿಯಸ್. ಇದೊಂದು ಇಂಗ್ಲೀಷ್ ಸಿನಿಮಾ ಅಥವಾ ಚೈನಾ ಸಿನಿಮಾ, ಜಾಪನೀಸ್ ಸಿನಿಮಾ ಯಾವುದಾದ್ರೂ ತಗೊಳ್ಳಿ. ನಾನು ನೋಡಿದ್ದು ಇಂಗ್ಲೀಷ್ ವರ್ಷನಲ್ಲಿ. ಹೋಗಿ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಬಾಯ್.